हेलो वेलकम बैक टू जकार अकेडमी। सो आज के इस वीडियो के अंदर हम देखेंगे समास के बारे में। सो ಮಕ್ಕಳೇ ನಿಮಗೆಲ್ಲರಿಗೂ ಗೊತ್ತಿರುವಂತೆ ಈಗಾಗಲೇ ಸಂಧಿಗಳನ್ನು ಹಿಂದಿಯಲ್ಲಿ ಯಾವ ತರನಾಗಿ ಈಸಿಯಾಗಿ ಫೈಂಡ್ ಔಟ್ ಮಾಡಬೇಕು ಅನ್ನುವಂಥ ಟ್ರಿಕ್ಸ್ ಅನ್ನು ಪ್ರೀವಿಯಸ್ ವಿಡಿಯೋದಲ್ಲಿ ಹೇಳಿಕೊಟ್ಟಿದ್ದೀನಿ. ಯಾರು ನೋಡಿಲ್ಲ ಮೇಲ್ಗಡೆ ನಿಮಗೆ ಒಂದು ಐ ಬಟನ್ ಕಾಣ್ತಾ ಇರೋದು, ಅಲ್ಲಿ ಕ್ಲಿಕ್ ಮಾಡಿ ಅದನ್ನು ತಾವು ಗಮನಿಸ್ತಾ ಇರ್ಬೋದು. ಸೊ ಇವತ್ತಿನ ವಿಡಿಯೋದಲ್ಲಿ SSLCಗೆ ಬರುವಂಥ ವಾರ್ಷಿಕ ಪರೀಕ್ಷೆಗೆ समासಗಳ ಬಗ್ಗೆ ಅಧ್ಯಯನವನ್ನು ಮಾಡೋಣ. तो आज के इस सेशन के अंदर परीक्षा की दृष्टि से आने वाले समास को हम कैसे पहचान सकते हैं, कैसे उनका उत्तर देना है और ट्रिक्स क्या होने वाले हैं, इजी रूप से हम किस रूप से उसको पहचान सकते हैं, इन सब के बारे में आज के इस वीडियो के अंदर हम चर्चा करेंगे. तो अंत तक इस ವಿಡಿಯೋ को ज़रूर देखें. ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಸಮಾಸಗಳನ್ನು ಯಾವ ಥರ ಕಂಡುಹಿಡಬೇಕು, ಪರೀಕ್ಷೆಯಲ್ಲಿ ನಮ್ಮ MCQ ಅಲ್ಲಿ 8 ಅಂಕಗಳಲ್ಲಿ ವ್ಯಾಕರಣಾಂಶಗಳಲ್ಲಿ ಸಮಾಸನೂ ಕೂಡ ಒಂದಾಗಿದೆ. ಸಂಧಿ ಬಗ್ಗೆ ಇರುವಂಥ ಡೌಟ್ ಈಗಾಗಲೇ ನಾನು ನಿಮಗೆ ಕ್ಲಿಯರನ್ನು ಮಾಡಿದ್ದೇನೆ. ಸೊ ಇವಾಗ समासನ ಯಾವ ಥರ ಕಂಡುಹಿಡಬೇಕು, समासನ ಯಾವ ಥರ ಫೈಂಡ್ ಔಟ್ ಮಾಡಬೇಕು, ಒಂದು ಅಂಕವನ್ನು ಈಸಿಯಾಗಿ ಯಾವ ಥರ ಗಳಿಸಬೇಕು ಎನ್ನುವಂಥದ್ದನ್ನು ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಚರ್ಚೆ ಮಾಡೋಣ. ಸೊ ಕೊನೆಯವರೆಗೂ ಕೂಡ ಈ ಒಂದು ವಿಡಿಯೋವನ್ನು ಸ್ಕಿಪ್ ಮಾಡದೆ ವೀಕ್ಷಿಸ್ತಾ ಇರಿ. ಆತ್ಮೀಯ ವಿದ್ಯಾರ್ಥಿಗಳೇ, ನಿಮಗೆ ಸಮಾಸ ಅಂದರೆ ಟಫ್ ಅನ್ನಿಸ್ತಾ ಇರ್ಬೋದು. ಹಿಂದಿಯಲ್ಲಿ ಸಮಾಸನ ಕಂಡುಹಿಡಿಯುವಂಥದ್ದು ಬಹಳಷ್ಟು ಈಸಿಯಾಗಿ ಒಂದು ಅಂಕ ನೀವು ಈಸಿಯಾಗಿ ಗಳಿಸಬಹುದು. ಅದನ್ನು ಯಾವ ಥರ ಗಳಿಸಬೇಕು, ಅದನ್ನು ಯಾವ ಥರ ಫೈಂಡ್ ಔಟ್ ಮಾಡಬೇಕು ಎನ್ನುವಂಥದ್ದನ್ನು ಬನ್ನಿ ಈಗ ನಾವು ಚರ್ಚೆ ಮಾಡೋಣ. तो सबसे पहले अगर हम देखेंगे समास के 6 भेद होते हैं. कितने भेद होते हैं? 6. 6 ಪ್ರಕಾರಗಳಿದಾವೆ. कितने प्रकार हैं? 6 भेद होते हैं. 6 भेद होते हैं. 6 ಪ್ರಕಾರಗಳಿರ್ತವೆ ಹಿಂದಿಯಲ್ಲಿ ಸಮಾಸವನ್ನ. ಸೊ ಅದನ್ನು ಯಾವ ಥರ ಫೈಂಡ್ ಔಟ್ ಮಾಡಬೇಕು ಎನ್ನುವುದಾದರೆ ಫಸ್ಟಿಗೆ 6 समासಗಳು ಯಾವ್ಯಾವ ಎನ್ನುವಂಥದ್ದನ್ನ एक बार हम देखते जाएंगे. सबसे पहले आता है हमारा अव्ययी भाव समास, दूसरा है तत्पुरुष समास, तीसरा है कर्मधारय समास और चौथा है द्विगु समास और पांचवा है द्वंद्व समास और छठा है बहुव्रीहि समास. ಸೊ ನಮಗೆ ಕೇವಲ ವ್ಯಾಖ್ಯೆಗಳನ್ನ ನೋಡೋದು ಬೇಡ, ನಾವು तदनंतर डेफिनेशन ಏನಿದೆ ಅದನ್ನು ನೋಡೋದು ಬೇಡ, क्योंकि हमें परीक्षा के अंदर केवल क्या पूछा जाएगा, एक उदाहरण दिया जाएगा. यह उदाहरण किस समास के लिए ಉದಾಹರಣೆ है, ಈ ತರನಾಗಿರುತ್ತೆ ಪ್ರಶ್ನೆ ಕೇಳ್ತಾರೆ. ಒಂದು ಉದಾಹರಣೆ ಶಬ್ದವನ್ನು ಕೊಟ್ಟಿರ್ತಾರೆ, ಈ ಒಂದು ಉದಾಹರಣೆ ಯಾವ ಸಮಾಸಕ್ಕೆ ಉದಾಹರಣೆಯಾಗಿರ್ತದೆ ಅನ್ನೋದು ಪ್ರಶ್ನೆ ಕೇಳಬಹುದು. ಅಥವಾ ಒಂದು ಸಮಾಸವನ್ನು ಕೊಟ್ಟಿರ್ತಾರೆ, ಈ ಒಂದು ಸಮಾಸಕ್ಕೆ ಕೆಳಗೆ ಕೊಟ್ಟಿರುವಂಥವುಗಳಲ್ಲಿ ಉದಾಹರಣೆ ಯಾವ್ದು ಸರಿಯಾಗಿರ್ತದೆ ಅನ್ನೋಂಥದ್ದನ್ನು ಕೊಡ್ತಾರೆ. 2 ಟೈಪ್ ಪ್ರಶ್ನೆಗಳನ್ನು ಕೇಳ್ತಾರೆ. ಸೊ ವ್ಯಾಖ್ಯವನ್ನು ಹೇಳೋದು ಬೇಡ, ಡೆಫಿನೇಷನ್ಗಳನ್ನು ಹೇಳೋದು ಬೇಡ, ಡೈರೆಕ್ಟಾಗಿ ಅದನ್ನು ಪ್ರಾರಂಭ ಮಾಡೋಣ. ಸೊ ಮೊದಲನೇಗೆ ಈಸಿಯಿಂದ ಟಫ್ ಕಡೆಗೆ ಹೋಗ್ತಾ ಇರ್ತೀನಿ ನಾನು. ಸೊ ಗಮನವಿಟ್ಟು ಅದನ್ನು ತಾವುಗಳ ಗಮನವಿಟ್ಟು ಕೇಳ್ತಾ ಇರಿ. यस, हमारा सबसे जो पहला समास है वो है अव्ययी भाव समास. ಏನಾಗಿದೆ? ಅವ್ಯಯೀ ಭಾವ ಸಮಾಸ ಅಂತ ಕರಿತೀವಿ. ಪ್ರಿಫಿಕ್ಸ್ ರೂಲ್ ಅಂತಲೂ ಕೂಡ ಇಂಗ್ಲಿಷ್ ಅದನ್ನು ಕರಿಬಹುದು. ಇದು ಫೈಂಡ್ ಔಟ್ ಮಾಡೋದು ಬಹಳಷ್ಟು ಈಸಿಯಾಗಿರುವಂಥದ್ದು. ಏನಿದು? ಬಹಳಷ್ಟು ಈಸಿಯಾಗಿರುವಂಥದ್ದು. ಸೊ ಮೊದಲನೇದಾಗಿ ನಾವು ಸಮಾಸದ ಬಗ್ಗೆ ತಿಳ್ಕೊಳ್ಬೇಕು ಅಂದರೆ ಸಂಧಿಯಲ್ಲಿ हम करते हैं अक्षरों का विच्छेद. ಏನು ಮಾಡ್ತೀವಿ? ಅಕ್ಷರಗಳನ್ನು ಹೊಡಿತೀವಿ. लेकिन समास के अंदर क्या होता है? शब्द विच्छेद होता है. क्या होता है बच्चों? विच्छेद करते हैं. शब्द विच्छेद करके हम समास को पहचान सकते हैं. ಸೊ 2 ಶಬ್ದಗಳಿರ್ತವೆ, ಅದಕ್ಕೆ ನಾವು ಪೂರ್ವ ಪದ ಆದರೂ ಅನ್ಬೋದು, ಉತ್ತರ ಪದ ಆದರೂ ಅನ್ಬೋದು, या फिर पहला पद कह सकते हैं या फिर दूसरा पद भी कह सकते हैं. ಮೊದಲನೇ ಪದ ಅನ್ಬೋದು, ಎರಡನೇ ಪದನೂ ಕೂಡ ಅನ್ಬೋದು, ಅಥವಾ ಪೂರ್ವ ಪದ ಅಥವಾ ಉತ್ತರ ಪದ ಅಂತಲೂ ಕೂಡ ಕರಿತೀವಿ. ಇಲ್ಲಿ ನಿಮಗೆ ಶಬ್ದವನ್ನು ವಿಚ್ಛೇದ ಮಾಡುವಂಥದ್ದು ಪರೀಕ್ಷೆಯಲ್ಲಿ ಕೇಳೋದಿಲ್ಲ. ಈಗಾಗಲೇ ನಾನು ಹೇಳಿರುವಂತೆ ಕೇವಲ 2 ಟೈಪ್ ಪ್ರಶ್ನೆಗಳನ್ನು ಕೇಳ್ತಾರೆ. ಸೊ ಅವ್ಯಯೀ ಭಾವ ಸಮಾಸವನ್ನು ಯಾವ ಥರ ತಿಳ್ಕೊಳ್ಬೇಕು ಅಂದರೆ सबसे पहले इसी के नाम के अंदर हमें उत्तर मिल जाता है. ಈ ಒಂದು ಹೆಸರಲ್ಲಿ ನಮಗೆ ಏನಾಗ್ತದೆ, ಅವ್ಯಯೀ ಭಾವ ಸಮಾಸ ಅಂದರೆ ಏನು ಎನ್ನುವಂಥದ್ದು. ಮೊದಲಿಗೆ ನೋಡಿ, ವೇಯ ಅಂದರೆ ಏನು ಮಕ್ಕಳೇ? ವೇಯ. ಎಸ್, ಯಾರಿಗಾದ್ರೂ ಗೊತ್ತಿದ್ರೆ ಕಮೆಂಟ್ ಮಾಡಿ ನೋಡೋಣ. ವೇಯ ಅಂದರೆ ಏನು? ವೇಯ ಅಂದರೆ ಖರ್ಚು ಅಂತ ಕರಿತೀವಿ. ಏನಂತ ಕರಿತೀವಿ? ಖರ್ಚು ಅಂತ ಕರಿತೀವಿ. ಖರ್ಚಾಗೋದಕ್ಕೆ ವೇಯ ಅಂತ ಕರಿತೀವಿ. जो ಖರ್ಚು होता है उसको हम क्या कहते हैं? ವೇ कहते हैं. ಅವ್ಯಯ ಅಂದರೆ ಖರ್ಚು ಆಗದೇ ಇರುವಂಥದ್ದು. ಸೊ ಅಂತಹದ್ದೇ ಎಲ್ಲ ಉದಾಹರಣೆಗಳು ಈ ಒಂದು ಅವ್ಯಯೀ ಭಾವ ಸಮಾಸದಲ್ಲಿ ಇರ್ತವೆ. ಉದಾಹರಣೆಗೆ ನೋಡೋದಾದರೆ ನೋಡ್ರಿ, ಇಲ್ಲಿ ಯಥಾಶಕ್ತಿ ಅಂತ ಕೊಟ್ಟಿದ್ದಾರೆ. ಏನಂತ ಕೊಟ್ಟಿದ್ದಾರೆ? ಯಥಾಶಕ್ತಿ. ಇಲ್ಲಿ ನಾನು ಬರೋ ತೋರಿಸ್ತೀನಿ ನಿಮಗೆ. ಯಥಾಶಕ್ತಿ ಅನ್ನೋದು ಕೊಟ್ಟಿದ್ದಾರೆ. ಇಲ್ಲಿ ನೋಡಿ ಮಕ್ಕಳೇ, ಯಥಾ ಹಾಗೂ ಶಕ್ತಿ ಎನ್ನುವಂಥದ್ದು 2 ಶಬ್ದಗಳಿದ್ದಾವೆ. ಏನಿದ್ದಾವೆ? 2 ಶಬ್ದಗಳಿದ್ದಾವೆ. ಇಲ್ಲಿ ಯಥಾ ಅನ್ನೋದಕ್ಕೆ ಅರ್ಥ ಇಲ್ಲ. ಯಥಾ, ಬೇ, ಅನ್, ಇವುಗಳು ಯಾವುದೇ ತರನಾಗಿರ್ತಕ್ಕಂಥ ಸ್ಪೆಸಿಫಿಕ್ ಸಾರ್ಥಕ अर्थ इनका नहीं होता है. तो क्या होता है? खर्च नहीं होता. यानी कि इनका उपयोग अगर हम केवल इतने ही करेंगे तो उसका हमें सार्थक अर्थ नहीं मिलता. अगर यही शब्द किसी एक सार्थक शब्द के साथ मिल जाता है तो वो भी क्या बनता है? सार्थक बन जाता है. जिस प्रकार से हम उदाहरण के तौर पर समझ सकते हैं. उदाहरण तिಳ್ಕೊಳ್ಬೇಕು ಅಂದರೆ
ಒಂದು ಬಾಸ್ಮತಿ ರೈಸ್ ಅಂತ ತೆಗೆದುಕೊಳ್ತಿ 100 ರೂಪೀಸ್ kg ಇರುತ್ತೆ. ಅದರಲ್ಲಿ ಒಂದು ಹಳ್ಳ ಬಂತು ಅಂದರೆ ಏನಾಗ್ತದೆ, ನಾವು ಹಳ್ಳಕ್ಕೂ ಕೂಡ 100 ರೂಪಾಯಿ ಕೊಟ್ಟಂಗೆ ಆಗ್ತದೆ. ನಾವು ಸಪ್ರೇಟಾಗಿ ಹಳ್ಳವನ್ನು ಕೊಂಡ್ಕೊಳ್ಬೇಕಂದ್ರೆ 100 ರೂಪಾಯಿ ಕೊಡೋದಿಲ್ಲ. ಆದರೆ ಅದು ಬಾಸ್ಮತಿ ರೈಸ್ ಜೊತೆಗೆ ಬಂದಾಗ ಅದರ ಬೆಲೆನೂ ಕೂಡ ಏನಾಗ್ತದೆ, ಬಾಸ್ಮತಿ ರೈಸ್ ಅಷ್ಟೇ ಆಗ್ತದೆ. ಅದೇ ಪ್ರಕಾರ ಇಲ್ಲಿರ್ತಕ್ಕಂಥ ಒಂದಿಷ್ಟು ಉಪಸರ್ಗಗಳು ಏನಾಗ್ತವೆ, ಸಾರ್ಥಕ ಶಬ್ದ ಜೊತೆ ಕೂಡಿಕೊಂಡಾಗ ಸಂಪೂರ್ಣವಾಗಿ ಅದು ಅರ್ಥವನ್ನು ಕೊಡ್ತವೆ, ಅದರ ಅರ್ಥವನ್ನು ಬದಲಾವಣೆಯನ್ನು ಮಾಡ್ಕೊಳ್ತವೆ. ಸೊ ಅದಕ್ಕೆ ಏನಂತ ಕರಿತೀವಿ, ಅವ್ಯಯೀಭಾವ ಸಮಾಸ. ಇದನ್ನು ಕಂಡುಹಿಡಿಯೋದು ಬಹಳಷ್ಟು ಈಸಿ ಆಗಿರುವಂಥದ್ದು. ತಾವುಗಳು ಇಲ್ಲಿ ನೋಡ್ತಾ ಸಾಗಬಹುದು. ಯಥಾ ಸಂಭವ, ಯಥಾಕ್ರಮ, ಯಥೇಷ್ಟ, ಗೊತ್ತಾಯ್ತಾ? ಇಲ್ಲೆಲ್ಲನೂ ಕೂಡ ಮುಂಚೆ ತಗೊಂಡು ನೋಡಬೇಕು. ಯಥಾ ಎನ್ನುವಂಥದ್ದು ಉಪಸರ್ಗಗಳು ಬರ್ತಾ ಇದ್ದಾವೆ. इसको हम क्या कहते हैं, ಉಪಸರ್ಗ कहते हैं. प्रीफिक्सಗಳು ಬರ್ತಾ ಇದ್ದಾವೆ. ಏನಂತ ಬರ್ತಾ ಇದ್ದಾವೆ, प्रीफिक्सಗಳು ಬರ್ತಾ ಇದ್ದಾವೆ. सो अव्ययी भाव को हम कैसे पहचान सकते हैं, उपसर्गों के द्वारा पहचान सकते हैं. यहाँ पर शब्द के पहले क्या होता है, यथा, बे, अन, नी, इस प्रकार के क्या लगते हैं, ಉಪಸರ್ಗ ಲಗ್ತೇನೆ. ಉಪಸರ್ಗ ಶಬ್ದಕ್ಕಿಂತ ಮುಂಚೆ ಇಂತಹ ಯಥಾ ಬಿ ಅನ್ನೋದು ಇಲ್ಲಿನೂ ಕೂಡ ನೋಡ್ಬೋದು. ಆ ಉಪಸರ್ಗ ಲಗ್ತ ಏನಂತ ಬರ್ತದೆ, ಆ ಜನ್ಮ. ನೋಡ್ರಿ, ಜನ್ಮ ಎನ್ನುವಂಥದ್ದು ಒಂದು ಅರ್ಥ ಕೊಡುವಂಥ ಆ ಎನ್ನುವಂಥದಕ್ಕೆ ಯಾವುದೇ ಅರ್ಥ ಇಲ್ಲ. ಆದರೆ ಅದು ಆ ಜನ್ಮದ ಜೊತೆಗೆ ಕೂಡಿಕೊಂಡಾಗ ಅದು ಏನಾಗ್ತದೆ, ಆ ಜನ್ಮ ಸಂಪೂರ್ಣವಾಗಿ ತನ್ನ ಅರ್ಥವನ್ನ ಬದಲಾವಣೆ ಮಾಡ್ಕೊಳ್ತದೆ. ಅದಕ್ಕೆ ಏನಂತ ಕರಿತೀವಿ, ಅವ್ಯಯೀಭಾವ ಸಮಾಸ ಅಂತ ಕರಿತೀವಿ. ಇಲ್ಲಿನೂ ಕೂಡ ನೋಡ್ರಿ, ಆ ಎನ್ನುವಂಥದ್ದು ಉಪಸರ್ಗ ಕೂಡಿಕೊಂಡಿದೆ. ಆಮರಣ, ನೋಡ್ರಿ, ಮರಣಕ್ಕೆ ಅರ್ಥ ಇದೆ, ಆದರೆ ಹಾಗೆ ಶಬ್ದದ ರೂಪದಲ್ಲಿ ಅರ್ಥ ಇಲ್ಲ. ಇದು ಯಾವಾಗ ಮರಣ ಜೊತೆ ಕೂಡಿಕೊಳ್ತದ, ಆ ಮರಣ ಸಂಪೂರ್ಣವಾಗಿ ತನ್ನ ಅರ್ಥವನ್ನ ಬದಲಾವಣೆ ಮಾಡ್ಕೊಳ್ತದೆ. ಸೊ ಅದೆಲ್ಲ ಡಿಟೇಲ್ ಆಗಿ ಹೋಗೋದು ಬೇಡ, ಕೇವಲ ಟ್ರಿಕ್ಸ್ ಅನ್ನ ಮಾತ್ರ ನೋಡ್ತಾ ಸಾಕೋಣ. ಸೊ ಇಲ್ಲಿ ಆ ಎನ್ನುವಂಥದ್ದು ಏನಾಗಿದೆ, ಯೂಸ್ ಆಗಿದೆ. ಇಲ್ಲಿ ನೋಡ್ಬೋದು, ಆ ಎನ್ನುವಂಥದ್ದು ಯೂಸ್ ಆಗಿದೆ. ಆಪಾದ ಮಸ್ತಕ್ क्या है, अगला शब्द आपाद मस्तक ಇದೆ. ಇಲ್ಲಿನೂ ಕೂಡ ಆ ಎನ್ನುವಂಥದ್ದು ಉಪಸರ್ಗ ಬಳಕೆಯಾಗಿದೆ. ಒಂದೇ ಇನ್ನೊಂದು ಪ್ರತಿ ಎನ್ನುವಂಥದ್ದು ಉಪಸರ್ಗ ಕೂಡ ಉಪಯೋಗಕ್ಕೆ ಬರಬಹುದು. ಪ್ರತಿ ದಿನ್, ಪ್ರತ್ಯಕ್ಷ, ಪ್ರತಿ ಪಲ್, ಇಸಿ ಪ್ರಕಾರ ಸೆ ಅನ್ಯ ಉಪಸರ್ಗ. ಎಂಥ ಶಬ್ದಗಳು ಅಂದರೆ ನೋಡ್ರಿ, ಇಲ್ಲಿ ನಾನು ಒಂದಿಷ್ಟು ಶಬ್ದಗಳನ್ನು ನಿಮಗೆ ಹೇಳ್ಕೊಡ್ತೀನಿ. ಉದಾಹರಣೆಗೆ ನೋಡೋದಾದ್ರೆ ಭರ್ಪೇಟ, ಕ್ಯಾ ಹೈ, ಭರ್ಪೇಟ, ಆಜನ್ಮ, या फिर यथा संभव, यथा संभव. और इसी प्रकार से अगर हम देखेंगे ಬೇಖಟಕೆ, ಬೇಖಟಕೆ. ನೋಡ್ರಿ, ಈ ಶಬ್ದಗಳನ್ನು ಕಂಡುಹಿಡಿದು ಬಹಳಷ್ಟು ಈಸಿ. ಅವ್ಯಯೀಭಾವ ಸಮಾಸಕ್ಕೆ ಶಬ್ದಕ್ಕಿಂತ ಮುಂಚೆ ಏನಿರ್ತದೆ, ಭರ್, ಆ, ಯಥಾ, ಬೇ, ನೀ, ಅನು, ಬಾ ಎನ್ನುವಂಥ ಉಪಸರ್ಗಗಳು ಬಂತು ಅಂದರೆ ಫಿಕ್ಸ್ ಆಗಿದೆ ಏನಿರ್ತದೆ ಮಕ್ಕಳೇ, ಅವ್ಯಯೀಭಾವ ಸಮಾಸ ಇರ್ತದೆ. ಇಷ್ಟು ತಾವುಗಳು ಕಂಡು ಹಿಡಿದರೆ ಸಾಕು. ಶಬ್ದಕ್ಕಿಂತ ಮುಂಚೆ ಏನಿರ್ತವೆ, ಯಥಾ ಅಂತ ಬರಬಹುದು, ಬೇ ಅಂತ ಬರಬಹುದು, ಅನ್ ಅಂತ ಬರಬಹುದು, ಅನು ಅಂತ ಬರಬಹುದು, ನೀ, ಭರ್, ಬೇ, ಹೀಗೆ ಉಪಸರ್ಗಗಳು ಬಂದಿದ್ವು ಅಂದರೆ ಅದೇನಾಗಿರ್ತತಿ, ಅವ್ಯಯೀಭಾವ ಸಮಾಸ ಆಗಿರ್ತದೆ. ಗೊತ್ತಾಯ್ತಾ, ಕ್ಲಿಯರ್ ಆಯ್ತಾ? ಮತ್ತೆ ಏನಾದ್ರು ಡೌಟ್ಸ್ ಇದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಮಾಡ್ತಾ ಇರಿ, ಅದಕ್ಕೆ ಉತ್ತರವನ್ನು ಕೊಡ್ತಾ ಇರ್ತೀನಿ. ಇನ್ನೊಂದು ಯಾವ ಟೈಪ್ ಬರ್ತದೆ ಅಂದರೆ ರಿಪೀಟೆಡ್ಲಿ ಬರುವಂಥ ಶಬ್ದಗಳು ಕೂಡ ಏನಾಗಿರ್ತವೆ, ಅವ್ಯಯೀಭಾವ ಸಮಾಸ ಆಗಿರ್ತವೆ. ಉದಾಹರಣೆಗೆ ನೋಡ್ರಿ, ರಿಪಿಟೇಷನ್ ಆಗಿ ಬಂದಿರ್ತವೆ. ರಾತೋ ರಾತ್, ಇಲ್ಲಿ ರಾತ್ ಎನ್ನುವಂಥದ್ದು ರಿಪೀಟ್ ಆಗಿದೆ. ಧೀರೆ ಧೀರೆ, ಧೀರೆ ಧೀರೆ ಅನ್ನುವಂಥದ್ದು ರಿಪೀಟ್ ಆಗಿದೆ. ಭಾಗಂ ಭಾಗ ಮತ್ತು ಭಾಗ ಇದು ಕೂಡ ರಿಪೀಟ್ ಆಗಿದೆ. ಆಲ್ಮೋಸ್ಟ್ ಇದನ್ನು ನಿಮ್ಮ ಪರೀಕ್ಷೆಗೆ ಕೇಳೋದು ಬಹಳಷ್ಟು ಕಡಿಮೆ. ಏನು ಕೇಳ್ತಾರೆ, ಇಂಥವೇ ಕೇಳ್ತಾರೆ. ಭರ್ಪೇಟ, ಆ ಜನ್ಮ, ಉಪಸರ್ಗ ಇರುವಂಥ ಶಬ್ದಗಳನ್ನೇ ನಿಮ್ಮ ಪರೀಕ್ಷೆಗೆ ಕೇಳ್ತಾರೆ. ಸೊ ಇದನ್ನೇ ಕಂಡುಹಿಡಿಯೋದು ಬಹಳಷ್ಟು ಈಸಿ ಆಗಿದೆ ಅಂತ ನಾನು ಅನ್ಕೊಳ್ತೀನಿ. ಜೊತೆಗೆ ಇನ್ನೇ ಮುಂಬರುವಂತಹ ಕರ್ಮಧಾರೆಯ ಮತ್ತು ತತ್ಪುರುಷ ಸಮಾಸ, ಇದನ್ನು ಕೊನೆಯದಾಗಿ ಚರ್ಚೆ ಮಾಡೋಣ. ಏಕೆ ಚರ್ಚೆ ಮಾಡೋಣ ಅಂತಂದು ಕೂಡ ನಾನು ಕೊನೆಯದಾಗಿ ಏಕೆ ಇಟ್ಟಿದ್ದೀನಿ ಅಂತಂದು ಹೇಳ್ತೀನಿ. ನಮ್ಮ ಮುಂದಿನ ಸಮಾಸ ಇದೆ, ತತ್ಪುರುಷ ಸಮಾಸ ಇದೆ, ಅದನ್ನ ಆಮೇಲೆ ಹೇಳ್ತೀನಿ. ಏಕೆ ಹೇಳ್ತೀನಿ ಅನ್ನೋಂಥದ್ದು ಕಾರಣ ಕೂಡ ಇದೆ. ಜೊತೆಗೆ ಕರ್ಮಧಾರೆಯ ಸಮಾಸ ಯಾವುದು, ಕರ್ಮಧಾರೆ, ಇದನ್ನು ಕೂಡ ಆಮೇಲೆ ನೋಡೋಣ. ಫಸ್ಟಿಗೆ ಈಸಿಯಾಗಿ ನೋಡ್ತಾ ಹೋಗೋಣ. ಒಂದು ಯಥಾ ಬೇ ಎನ್ನುವಂಥ ಉಪಸರ್ಗಗಳು ಬಂತು ಅಂದರೆ ಅದು ಅವ್ಯಯೀಭಾವ ಸಮಾಸ ಇರ್ತದೆ. ನೆಕ್ಸ್ಟ್ ನಾವು ಯಾವ್ದು ನೋಡ್ತಾ ಹೋಗೋಣ, ದ್ವಿಗು ಸಮಾಸವನ್ನು ನೋಡ್ತಾ ಹೋಗೋಣ. ಯಾವ್ದು ನೋಡ್ತಾ ಹೋಗೋಣ, ದ್ವಿಗು ಸಮಾಸ. ಅಗಲ ಹಮಾರ ಸಮಾಸ ಕಾ ನಾಮ್ ಹೇ ದ್ವಿಗು ಸಮಾಸ. ದ ನಂಬರ್ ರೂಲ್ ಅಂತ ಕರಿಬಹುದು. ಹೆಸರಲ್ಲಿ ಇರುವಂತೆ ದ್ವಿ ಅಂದ್ರೆ ಎಷ್ಟು, ಎರಡು ಅಂತ ಕರಿತೀವಿ. ದ್ವಿ यानी के दो होता है. मुख्य रूप से संख्या सूचक शब्द होते हैं.
ಎಸ್, ಸಂಖ್ಯೆಯನ್ನ ಸೂಚಿಸುವಂತಹ ಶಬ್ದಗಳಿತ್ತಂದ್ರೆ ಅದು ಫಿಕ್ಸ್ ಆಗಿ ಏನಿರ್ತವೆ, ದ್ವಿಗು ಸಮಾಸ ಇರ್ತವೆ ಮಕ್ಕಳು. ಏನಿರ್ತವೆ, ದ್ವಿಗು ಸಮಾಸ ಇರ್ತವೆ. ಇಲ್ಲಿ ಪೂರ್ವ ಪದ ಉತ್ತರ ಪದದೆಲ್ಲವನ್ನ ಬಿಟ್ಬಿಡಿ, ಯಾಕಂದ್ರೆ ಆ ಒಂದು ನಮಗೆ ಪರೀಕ್ಷೆಯಲ್ಲಿ ಕೇಳೋದಿಲ್ಲ. ಇಲ್ಲಿ ಮುಖ್ಯವಾಗಿ ಶಬ್ದವನ್ನ, ಸಂಖ್ಯೆಯನ್ನ, ಆ ಒಂದು ಶಬ್ದದಲ್ಲಿ ಸಂಖ್ಯೆ ಅಥವಾ ಅಂಕಿಗಳು ಬಂದಿದ್ದು ಇತ್ತು ಅಂದ್ರೆ ಅದೇನಾಗ್ತವೆ, ದ್ವಿಗು ಸಮಾಸ ಆಗ್ತವೆ. ಉದಾಹರಣೆಗೆ ನೋಡ್ರಿ, ಚೌರಾಹ. ಇಲ್ಲಿ ಚೌ ಅಂದ್ರೆ 4, ಚೌ राह चतुर्थी, और क्या हो सकता है, चतुर्थी. चतुर्थी, चतु अंदर ಕೂಡ 4. इसी प्रकार से एक, द्वि, त्रि, चतुर्थ, पंच, षष्ठ, सप्तमी, अष्ट, नव, दश, ಶತಕ, ಸಪ್ತಾಹ, ಎಲ್ಲ ಸಂಖ್ಯೆಗಳನ್ನು ಸೂಚಿಸುವಂತಹ ಅಥವಾ ಅಂಕೆಗಳನ್ನು ಸೂಚಿಸುವಂತಹ ಏನು ಶಬ್ದಗಳಿರ್ತವೆ ಅವೆಲ್ಲವೂ ಕೂಡ ದ್ವಿಗು ಸಮಾಸಕ್ಕೆ ಇರ್ತವೆ. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡ್ರಿ, ನವರಾತ್ರ ಅಂತ ಕೊಟ್ಟಿದ್ದಾರೆ. ನವ ಅಂದ್ರೆ 9. इसी प्रकार से सप्ताह, सप्ताह, सप्ताह का अर्थ होता है 7 दिनों का समूह. तो यस, पता चला आपको. अगर हम देखेंगे पंचवटी, पंचवटी, यह भी द्विगु समास, क्योंकि पंच किसको, एक संख्या को सूचित करता है, ಒಂದು ಸಂಖ್ಯೆಯನ್ನು ಸೂಚಿಸುತ್ತದೆ. इसी प्रकार से अगर हम देखेंगे त्रिनेत्र, त्रिनेत्र, त्रि, ತ್ರಿ ಇದನ್ನು ಕೂಡ ಅಂಕಿಯನ್ನ ಸಂಖ್ಯೆಯನ್ನು ಸೂಚಿಸುತ್ತದೆ. ಇದು ಕೂಡ ಇಲ್ಲಿ ಕೊಟ್ಟಿದ್ದೀನಿ ನಾನು, ತ್ರಿನೇತ್ರ. ಇದು ಕೂಡ ಬಹುರ್ವಿಹಿ ಸಮಾಸನು ಕೂಡ ಆಗ್ತದೆ, ಜೊತೆಗೆ ದ್ವಿಗು ಸಮಾಸನು ಕೂಡ ಆಗ್ತದೆ. ಅವಾಗ ಯಾವುದಕ್ಕೆ ಆನ್ಸರ್ ಅನ್ನು ಹಾಕಬೇಕು ನಾವು ಎನ್ನುವಂಥದ್ದಾದ್ರೆ, ನಿಮ್ಮ ಆಪ್ಷನ್ ಅಲ್ಲಿ ಇಂತಹ ಡಬಲ್ ತ್ರಿನೇತ್ರ ಕೇಳಿದ್ರಂದ್ರೆ ಒಂದು ದ್ವಿಗು ಸಮಾಸ ಆದ್ರೂ ಕೇಳಬೇಕು, ಅಥವಾ ಏನು ಕೇಳಬೇಕು ನಿಮಗೆ, ಬಹುರ್ವಿ ಸಮಾಸ ಆದರೂ ಕೇಳಬೇಕು. ಯಾವ್ದಾದ್ರು ಒಂದು ಆಪ್ಷನ್ ಕೊಟ್ಟಿರ್ತಾರೆ, ಯಾವ್ದು ಕೊಟ್ಟಿರ್ತಾರೆ ಅದನ್ನು ಹಾಕಿ. ಉದಾಹರಣೆಗೆ ಇನ್ನೊಂದು ಏನಿದೆ, दशानन. और क्या है, दशानन. ದಶಾನನ್, ದಶ್ का अर्थ होता है 10, ದಶ ಅಂದ್ರೆ 10, ದಶಾನನ್. ಇದು ಕೂಡ ದ್ವಿಗು ಸಮಾಸನು ಕೂಡ ಆಗ್ತದೆ ಹಾಗೂ ಬಹುರ್ವಿ ಸಮಾಸನು ಕೂಡ ಆಗ್ತದೆ. ಇಲ್ಲಿ ನಾನು ಹೇಳಿರುವಂತೆ ಇಲ್ಲಿನೂ ಕೂಡ ಒಂದು ಬಹುರ್ವಿ ಸಮಾಸ ಆಪ್ಷನ್ ಕೊಡಬಹುದು, ಅಥವಾ ನಿಮಗೆ ಏನು ಕೊಟ್ಟಿರಬಹುದು, ದ್ವಿಗು ಸಮಾಸ ಆಪ್ಷನ್ ಕೊಟ್ಟಿರ್ತಾರೆ. ಯಾವುದು ಇದೆ ಅದನ್ನ ಮಾತ್ರ ಹಾಕಿ. ಎಸ್, ದ್ವಿಗು ಸಮಾಸ ಅಂದ್ರೆ ಗೊತ್ತಾಯ್ತಾ ಮಕ್ಕಳೇ? ದ್ವಿಗು ಸಮಾಸ ಅಂದ್ರೆ ಸಂಖ್ಯಾ ಕೋ ಸೂಚಿತ ಕರ್ತಿ ಹೈ. ಕ್ಯಾ, ಸಂಖ್ಯಾ ಕೋ ಸೂಚಿತ ಕರ್ತಿ ಹೈ. ಸಂಖ್ಯೆಗಳನ್ನ ಸೂಚಿಸುವಂತಹ ಶಬ್ದಗಳು ಏನಾಗಿರ್ತವೆ, ದ್ವಿಗು ಸಮಾಸವಾಗಿರ್ತವೆ. ಇದು ಕೂಡ ಕ್ಲಿಯರ್ ಆಗಿದೆ ಅಂತ ನಾನು ಅನ್ಕೊಳ್ತೀನಿ. ಎಸ್, ಯಥಾ ಸಂಭವ, ಬೇಖಟ್ಕೆ, ಬೇರಾಹ ಅದು ಇತ್ತು ಅಂದ್ರೆ ಅವೈಭಾವ ಸಮಾಸ. ಸಂಖ್ಯೆಯನ್ನು ಸೂಚಿಸ್ತಾ ಇತ್ತು ಅಂದ್ರೆ ಅದು ದ್ವಿಗು समास. अब हम बढ़ते हैं द्वंद्व समास के बारे में. किसके बारे में, द्वंद्व समास के बारे में. देखिए नाम के अंदर भी हमें पता चलता है द्वंद्व, ಹೆಸರಲ್ಲಿ ನಮಗೆ ಗೊತ್ತಾಗ. ದ್ವಂದ್ವ ಅಂದ್ರೆ ಕನ್ಫ್ಯೂಷನ್ ಇದೆ, ಏನಿದೆ, ಬ್ಯಾಟಲ್ ಆಫ್ ಈಕ್ವಲ್ಸ್. ಎರಡೂ ಪದಗಳು ಸರಿ ಸಮಾನವಾಗಿರ್ತವೆ, ಪೂರ್ವ ಪದ ಹಾಗೂ ಉತ್ತರ ಪದ, ಅಥವಾ पहला पद कह सकते हैं या फिर दूसरा पद भी कह सकते हैं. ये दोनों क्या होते हैं, इक्वल होते हैं. ಫಾರ್ ಎಕ್ಸಾಂಪಲ್ ನಾವು ಉದಾಹರಣೆ ನೋಡೋದಾದ್ರೆ, ಇಂಡಿಯಾ ಹಾಗೂ ಆಸ್ಟ್ರೇಲಿಯಾ ಮ್ಯಾಚ್ ನಡೆದಿತ್ತು ಅಂದ್ರೆ ಇದರಲ್ಲಿ ಯಾರು ವಿನ್ ಆಗಬಹುದು ಅಂತ ನಾವು ಕೇಳಿದಾಗ, ಎಸ್, ನಾವೆಲ್ಲರೂ ಇಂಡಿಯನ್ಸ್ ಏನಂತ ಕರಿತೀವಿ, ಇಂಡಿಯಾ ಅಂತ ಕರಿತೀವಿ. ಅದೇ ತರ ಆಸ್ಟ್ರೇಲಿಯನ್ ಕೂಡ ಏನಿದೆ, ಬಹಳಷ್ಟು ಸ್ಟ್ರಾಂಗ್ ಟೀಮ್ ಇದೆ. ಸೊ ಇದರಲ್ಲಿ ಯಾರು ಗೆಲ್ತಾರೆ ಎನ್ನುವಂಥದ್ದು ಹೇಳೋದಕ್ಕೆ ಬರೋದಿಲ್ಲ. ಅಥವಾ ಇನ್ನೊಂದು ಉದಾಹರಣೆ ನಾನು ಪ್ರತಿ ಸಲ ಕೊಡ್ತಾ ಇರ್ತೀನಿ, ಮಾತಾ ಪಿತಾ, ತಂದೆ ಹಾಗೂ ತಾಯಿ. ಇದರಲ್ಲಿ ನಿಮಗೆ ಮೋಸ್ಟ್ ಇಂಪಾರ್ಟೆಂಟ್ ಯಾರು ಅಂತ ಕೇಳಿದಾಗ ನಿಮಗೆ ಏನಾಗ್ತದೆ, ಕನ್ಫ್ಯೂಷನ್ ಆಗ್ತದೆ. ಎರಡೂ ಕೂಡ ಅಷ್ಟೇ ನಮಗೆ ಏನಾಗಿದ್ದಾರೆ, ಈಕ್ವಲಿ ಇದ್ದಾರೆ, ಈಕ್ವಲ್ ಆಗಿದ್ದಾರೆ, ತಂದೆನೂ ಅಷ್ಟೇ ತಾಯಿನೂ ಅಷ್ಟೇ ಎನ್ನುವಂಥದ್ದು. ಅಥವಾ ಇನ್ನೊಂದು ಉದಾಹರಣೆ, ಎರಡು ಕಣ್ಣುಗಳು ದೇವರು ನಮಗೆ ಕೊಟ್ಟಿದ್ದಾನೆ, ಅದರಲ್ಲಿ ಯಾವುದಾದ್ರು ಒಂದು ಕಣ್ಣನ್ನು ನೀವು ನನಗೆ ಕೊಡಲೇಬೇಕು ಅಂದಾಗ ಫಸ್ಟ್ ಯಾವ ಕಣ್ಣನ್ನು ಆಯ್ಕೆ ಮಾಡ್ತೀರಿ ನೀವು? ಎಸ್, ಎರಡೂ ನಮಗೆ ಬೇಕಾಗಿರುವಂಥದ್ದು, ಎರಡು ಈಕ್ವಲ್ ಆಗಿರುವಂಥದ್ದು. ಸೊ ಅಂಥವೆಲ್ಲ ಶಬ್ದಗಳು ಎಲ್ಲಿ ದ್ವಂದ್ವ ಇರ್ತದೆ, ಎಲ್ಲಿ ನಾವು ತಲೆಯನ್ನು ಕೆರ್ಕೊಳ್ತೀವಿ, ಎಲ್ಲಿ ನಾವು ಕನ್ಫ್ಯೂಸ್ ಆಗ್ತೀವಿ, ಅಂಥದ್ದೆಲ್ಲಕ್ಕೆ ಏನಂತ ಕರಿತೀವಿ, ದ್ವಂದ್ವ ಸಮಾಸ ಅಂತ ಕರಿತೀವಿ. ಇದನ್ನು ಫೈಂಡ್ ಔಟ್ ಮಾಡೋದು ಬಹಳಷ್ಟು ಈಸಿಯಾಗಿರುವಂಥದ್ದು. ಒಂದು ಸಿಂಬಲನ್ನು ನೀವು ಕಂಡು ಹಿಡಿದ್ರಿ ಅಂದರೆ ಈಸಿಯಾಗಿ ಫೈಂಡ್ ಔಟ್ ಮಾಡ್ಬೋದು. ಮೇ ಬಿ ನಿಮ್ಮ ವಾರ್ಷಿಕ ಪರೀಕ್ಷೆಗೆ 2026 ಎನ್ಯುವಲ್ ಎಕ್ಸಾಮ್ಗೆ ಇದನ್ನೇ ಕೇಳಬಹುದು. ಉದಾಹರಣೆಗೆ ನೋಡ್ರಿ, ಇಲ್ಲಿ दोनों पद प्रदान होते हैं, विग्रह और या आदि से किया जाता है. ಇದೆಲ್ಲ ತಲೆ ಕೆಡಿಸ್ಕೊಳ್ಳೋಕೆ ಹೋಗ್ಬೇಡ್ರಿ. ಜಸ್ಟ್ ಇಲ್ಲಿ ಉದಾಹರಣೆಗಳನ್ನ ನೋಡ್ರಿ, ಮಾತಾ ಪಿತಾ, ಪಾಪ ಪುಣ್ಯ, ಹಾತ್ ಪಾವ್, ಸುಬಹ ಶಾಮ್, ದಿನ್ ರಾತ್ ಎನ್ನುವಂಥದ್ದು ಬರ್ತವೆ. ಇಲ್ಲಿ ಮಾತಾ ಪಿತಾದಲ್ಲಿ ಇಲ್ಲೊಂದು ಚಿಹ್ನೆ ನಿಮಗೆ ಹೈಫನ್ ಕಾಣ್ತಾ ಇರ್ಬೋದು. ಇಲ್ಲಿ ಬರೋ ತೋರಿಸ್ತೀನಿ ನೋಡಿ ನಾನು, ಮಾತಾ और पिता.
ಈ ಒಂದು ಸಮಾಸದಲ್ಲಿ ಏನಿರ್ತದೆ, ಈ ಒಂದು ಚಿಹ್ನೆ ಏನು ಕಾರ್ತಾ ಇದೆ, ಇದು ಬಂತು ಅಂದರೆ ಅದೇನಾಗಿರ್ತೈತಿ, ದ್ವಂದ್ವ ಸಮಾಸ ಆಗಿರ್ತದೆ. ಗೊತ್ತಾಯ್ತಾ ಮಕ್ಕಳಿಗೆ? ಕ್ಲಿಯರ್ ಆಯ್ತಾ? ದ್ವಂದ್ವ ಸಮಾಸದಲ್ಲಿ ಎರಡೂ ಪದಗಳು ಸರಿ ಸಮಾನವಾಗಿರ್ತವೆ. ಉದಾಹರಣೆ ಅದನ್ನೂ ಬೇಕಾಗಿಲ್ಲ ಅಂದರೆ ಈ ಒಂದು ಚಿಹ್ನೆ, ಎರಡು ಶಬ್ದಗಳ ನಡುವೆ ಈ ಒಂದು ಚಿಹ್ನೆ ಬಂದಿತ್ತು ಅಂದರೆ ಫಿಕ್ಸ್ ಆಗಿದೆ ಏನಿರ್ತದೆ ಮಕ್ಕಳೇ, ಎಸ್, द्वंद्व समास रहता है. क्या रहता है? द्वंद्व समास रहता है. इसी प्रकार से हम अगला समास देखते जाएंगे. हमारा अगला समास है बहुव्रीहि समास. ಏನಿದೆ? बहुव्रीहि समास. क्या है हमारा अगला समास? बहुव्रीहि. द थर्ड मीनिंग ಏನಂತ ಕೊಟ್ಟಿದ್ದಾರೆ, ದ ಥರ್ಡ್ ಮೀನಿಂಗ್. ನೋಡಿರಿ, ಇಲ್ಲಿ ಮೊದಲನೇ ಪದ ಹಾಗೂ ಎರಡನೇ ಪದ ಎರಡೂ ಇಂಪಾರ್ಟೆಂಟ್ ಇರಂಗಿಲ್ಲ, ಹೊರತಾಗಿ ಮೊದಲನೇ ಪದ ಹಾಗೂ ಎರಡನೇ ಪದ ಸೇರಿ ಯಾವುದೋ ಒಂದು ಬೇರೆ ಪದದ ಕಡೆಗೆ ಸಂಕೇತವನ್ನು ಮಾಡ್ತಾ ಇರ್ತೇವೆ. ನಾನು ಹಲವಾರು ಸಲ ನನ್ನ ವಿದ್ಯಾರ್ಥಿಗಳಿಗೆ ಕ್ಲಾಸಲ್ಲಿ ಕೂಡ ಹೇಳಿದ್ದೀನಿ, ಇದನ್ನು ಕಂಡು ಹಿಡಿಬೇಕಂದ್ರೆ ಎಸ್ ಒಂದು ಪ್ರಶ್ನೆ ಕೇಳ್ತೀನಿ, ಅದಕ್ಕೆ ನೀವು ಉತ್ತರವನ್ನು ಈಗಲೇ ಜಸ್ಟ್ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿರಿ ನೋಡೋಣ. ಎಸ್, ಪ್ರಶ್ನೆ ಏನಿದೆ ಅಂದರೆ ರನ್ ಮಷೀನ್ ಅಂತ ಯಾರು ಕರಿತೀವಿ ನಾವು? ಎಸ್, ವಿಚಾರ ಮಾಡಿ ಮಕ್ಕಳೇ. ಎಸ್, ಆಬ್ವಿಯಸ್ಲಿ ವಿರಾಟ್ ಕೊಹ್ಲಿ. ಇಲ್ಲಿ ರನ್ ಹಾಗೂ ಮಷೀನಲ್ಲಿ ವಿರಾಟ್ ಕೊಹ್ಲಿ ಹೆಸರು ಬಂದಿಲ್ಲ, ಆದರೆ ರನ್ ಮಷೀನ್ ಇವು ಎರಡೂ ಶಬ್ದಗಳು ಯಾರ ಕಡೆಗೆ ಸಂಕೇತ ಮಾಡ್ತಾ ಇದ್ದಾವೆ? ವಿರಾಟ್ ಕೊಹ್ಲಿ ಕಡೆಗೆ. ಜೊತೆಗೆ ಗಾಡ್ ಆಫ್ ಕ್ರಿಕೆಟ್, ಎಸ್, ಯಾರನ್ನಂತ ಕರಿತೀವಿ ಮಕ್ಕಳೇ? ಹೇಳಿ ನೋಡೋಣ. ವೆರಿ ಗುಡ್. ಯಾರನ್ನ? ಸಚಿನ್ ತೆಂಡೂಲ್ಕರ್. ಗಾಡ್ ಆಫ್ ಕ್ರಿಕೆಟ್ ಅಲ್ಲಿ ಸಚಿನ್ ತೆಂಡೂಲ್ಕರ್ ಹೆಸರು ಬಂದಿಲ್ಲ. ಇದು ಗಾಡ್ ಆಫ್ ಕ್ರಿಕೆಟ್ ಒಂದು ಮೂರನೇ ವ್ಯಕ್ತಿ ಕಡೆಗೆ ಸಂಕೇತವನ್ನು ಮಾಡ್ತಾ ಇದ್ದೀವಿ. ಇಂಥ ಎಲ್ಲ ಶಬ್ದಗಳು ಏನಂತ ಕರಿತೀವಿ? ಬಹುವ್ರೀಹಿ ಸಮಾಸ ಅಂತ ಕರಿತೀವಿ. ಜೊತೆಗೆ ನೀವು ಬೇಕಿದ್ರೆ ರಾಕಿಂಗ್ ಸ್ಟಾರ್, ಎಸ್, ಯಾರು? ಯಶ್. ಎಸ್, ಯಶನ್ನ ಅಂತ ಕರಿತೀರಿ. ರಾಕಿಂಗ್ ಮತ್ತು ಸ್ಟಾರಲ್ಲಿ ಯಶ್ ಹೆಸರು ಎಲ್ಲಿ ಬಂದಿಲ್ಲ, ಆದರೆ ರಾಕಿಂಗ್ ಸ್ಟಾರ್ ಅಂತ ಕರಿತೀವಿ. ಅಂತಹ ಶಬ್ದಗಳೇನಿದ್ದಾವೆ ಅವೆಲ್ಲವೂ ಕೂಡ ಏನಾಗಿರ್ತವೆ? ಬಹುವ್ರೀಹಿ ಸಮಾಸ. ಮುಖ್ಯವಾಗಿ ಇಲ್ಲಿ ಒಂದು ಏನನ್ನು ನೆನಪಿಟ್ಕೊಡ್ರಿ ಅಂದರೆ, ಇಲ್ಲಿ ಎಲ್ಲವೂ ಕೂಡ ದೇವರ ಹೆಸರುಗಳು ಬಂದಿರ್ತವೆ. ಏನೇನು ಬಂದಿರ್ತವೆ? ತ್ರಿನೇತ್ರ ಬಂದಿರಬಹುದು, ಲಂಬೋದರ ಬಂದಿರಬಹುದು, ಶ್ವೇತಾಂಬರಿ ಬಂದಿರಬಹುದು. ಇವೆಲ್ಲವೂ ಕೂಡ ದೇವರ ಹೆಸರುಗಳು. ಒಂದೇ ಒಂದು ರಾಕ್ಷಸನ ಹೆಸರು ಬರ್ತದೆ ಮ್ಯಾಕ್ಸಿಮಮ್ ಆಗಿ, ಅದು ಯಾವುದು ಅಂದರೆ ದಶಾನನ. ಯಾವುದು? ದಶಾನನ. दस आनन हैं जिसके, यानी के रावण. यहाँ पर देखिए देवी देवताओं का पर्यायवाची अधिकतर बहुव्रीहि समास होता है. ದೇವಿ ದೇವತೆಗಳ ಸಮಾನಾರ್ಥಕ ಶಬ್ದಗಳೇನಿರ್ತವೆ, ಫಾರ್ ಎಕ್ಸಾಂಪಲ್ नीलकंठ ಬಂದಿರಬಹುದು, ಯಾರಿಗಂತ ಕರಿತೀವಿ? ಶಿವನಿಗೆ ಕರಿತೀವಿ. त्रिनेत्र, त्रि और नेत्र के अंदर दोनों शब्द किसकी ओर संकेत कर रहे हैं? यस, शिव की तरफ संकेत कर रहे हैं. लंबोदर, लंबा है जिसका उदर, यानी कि गणपति को हम लंबोदर कहते हैं, है ना बच्चों? तो इसी प्रकार से क्या होता है, पहला पद और दूसरा पद किसी तीसरे शब्द की ओर संकेत करते हैं. यहाँ पर मैक्सिमम ಆಗಿ ಏನಿರ್ತವೆ ಅಂದರೆ ದೇವರ ಹೆಸರುಗಳು ಇರ್ತವೆ. ಎಸ್, ಏನಿರ್ತವೆ ಇಲ್ಲಿ ಕಾಣ್ತಾ ಇರಬಹುದು. ಸಿಂಬಾಲಿಕ್ ಆಗಿ ಒಂದು ದೇವರ ವಿಗ್ರಹದ ಚಿತ್ರ ಇದೆ. जैसे लंबोदर यानी के गणेश, दशानन किसको कहते हैं? रावण. चक्रपाणी किसको कहते हैं? विष्णु को कहते हैं. वीणा पाणिनी किसको कहते हैं? सरस्वती को कहते हैं. देखिए, वीणा पाणिनी, ಚಕ್ರಪಾಣಿ, ದಶಾನನ, ಲಂಬೋದರ. ಇಲ್ಲಿ ನೋಡ್ರಿ, ದಶಾನನ ಒಂದು ಬಿಟ್ವಿ ಅಂದ್ರೆ ಎಲ್ಲನೂ ಕೂಡ ದೇವರ ಹೆಸರುಗಳಿರ್ತವೆ. ಎಲ್ಲಿ ದೇವರ ಹೆಸರು ಬರ್ತದೆ ಅದು ಏನಾಗಿರ್ತೈತಿ? ಬಹುವ್ರೀಹಿ ಸಮಾಸ ಬರ್ತದೆ. ಇನ್ನು ಒಂದಿಷ್ಟು ದೇವರ ಹೆಸರುಗಳು ಬೇರೆ ಸಮಾಸದಲ್ಲಿ ಕೂಡ ಬರ್ಬೋದು. ಉದಾಹರಣೆಗೆ ತ್ರಿನೇತ್ರ ಸಂಖ್ಯೆಯನ್ನು ಸೂಚಿಸ್ತದೆ, ಅದು ಎಲ್ಲಿ ಬರ್ತದೆ? ಎಸ್, ದ್ವಿಗು ಸಮಾಸದಲ್ಲಿ ಕೂಡ ಬರ್ತದೆ, ಹಾಗೂ ಇಲ್ಲಿ ನಮ್ಮ ಬಹುವ್ರೀಹಿ ಸಮಾಸದಲ್ಲಿ ಕೂಡ ಬರ್ತದೆ. इसी प्रकार से नीलकंठ, नीलकंठ ಎನ್ನುವಂಥದ್ದು नीला है जिसका कंठ, अगर हम इस प्रकार से इसका विच्छेद करते हैं तो कर्मधारय समास के अंदर आ जाएगा. अगर हम तीसरे पद की ओर, नीलाकंठ किसका होता है? शिव का होता है, तो यहाँ पर बहुव्रीहि समास होता है. यहाँ पर भी ಸೇಮ್ ರೂಲ್ ಅಪ್ಲೈ आपको करना है. ಇಲ್ಲಿನ ಕೂಡ ಸೇಮ್ ರೂಲ್ ಅಪ್ಲೈ ಆಗ್ತದೆ. ನಿಮ್ಮ ಆಪ್ಷನ್ ಅಲ್ಲಿ ಯಾವ್ದು ಕೊಟ್ಟಿದ್ದಾರೆ ನೋಡ್ಕೊಳ್ಳಿ. ಎರಡು ಅಂತೂ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ, ಮ್ಯಾಕ್ಸಿಮಮ್ ಕೊಡೋದೇ ಇಲ್ಲ, 100% ಕೊಡೋದೇ ಇಲ್ಲ. ಸೊ ಇಲ್ಲಿ ಒಂದು ಏನು ಬಹುವ್ರೀಹಿ ಸಮಾಸದಲ್ಲಿ ಎಲ್ಲವೂ ಕೂಡ ದೇವರ ಸಮಾನಾರ್ಥಕ ಶಬ್ದಗಳು, ದೇವರ ಹೆಸರಿನ ಸಮಾನ. ನೋಡ್ರಿ, ಗಣೇಶಗೆ ಲಂಬೋದರ ಅಂತ ಕರೀತಾರೆ, ವಿಷ್ಣು को ಚಕ್ರಪಾಣಿನಿ, ಸರಸ್ವತಿ को हम क्या कहते हैं? वीणा पाणी, त्रिनेत्र, नीलकंठ ಎಲ್ಲ ದೇವರ ಹೆಸರುಗಳು. ಒಂದೇ ಒಂದು ರಾಕ್ಷಸನ ಹೆಸರು ಯಾವುದು? ಅದು ಎಸ್, ರಾವಣ ಕಾತ, ಏನಕ್ಕೆ? ದಶಾನನ. ದಶ್ ಆನನ್ ಹೈ ಜಿಸ್ಕೆ. ಗೊತ್ತಾಯ್ತಾ? ಇದು ಆಗಿತ್ತು 4 ನಾವು ಸಮಾಸಗಳು ನೋಡಿದ್ವಿ. ಇವಾಗ ನಾವು ಏನು ಮಾಡೋಣ, ಫಸ್ಟ್ ನೀವು ಅದನ್ನು ಕಂಡು ಹಿಡಿಬೇಕು ಅಂದರೆ ಈ 4 ಸಮಾಸದ ಯಾವುದಾದ್ರು ಫಿಟ್ ಬರ್ತದೆ ಅನ್ನೋದು ನೋಡ್ಕೊಡ್ರಿ. ಒಂದು ಉದಾಹರಣೆ ಕೊಟ್ಟಿದ್ರು. ಫಾರ್ ಎಕ್ಸಾಂಪಲ್ ನಿಮ್ಮ ಪ್ರಿಪರೇಟರಿ ಒನ್ಗೆ ಏನು ಕೊಟ್ಟಿದ್ರು? ಜಲ್ಧಾರ ಅಂತ ಕೊಟ್ಟಿದ್ರು. ಜಲ್ಧಾರ. ಎಸ್, ಇಲ್ಲಿ ಫಸ್ಟ್ ಏನು ಚೆಕ್ ಮಾಡಬೇಕು? ಏನಾದರೂ ಯಥಾ, ಬೇ
ಅನ್ ಎನ್ನುವಂಥದ್ದು ಏನಾದರೂ ಬಂದಿದೆಯಾ ಆ ಶಬ್ದಕ್ಕಿಂತ ಮುಂಚೆ ಅಂಥದ್ದು ಯಾವುದು ಶಬ್ದ ಇಲ್ಲಿ ಕಾಣ್ತಾ ಇಲ್ಲ, ಅಂದರೆ ಅದು ಅವ್ಯಯಭಾವಿ ಸಮಾಸ ಇಲ್ಲ. ಜೊತೆಗೆ ನಾವು ಇನ್ನೊಂದು ಏನು ನೋಡ್ಕೊಳ್ಬಹುದು ಅಂದರೆ ಯಾವುದಾದ್ರೂ ಸಂಖ್ಯೆಯನ್ನು ಸೂಚಿಸುವಂಥದ್ದು, ಜಲಧಾರ के अंदर कोई संख्या या फिर ಅಂಕಿಗಳನ್ನು ಏನಾದರೂ ಕೊಡಲಾಗಿದೆಯಾ, ಅದನ್ನು ಕೂಡ ಇಲ್ಲ, ಅಂದರೆ ಅದು ದ್ವಿಗು ಸಮಾಸ ಆಗೋದಿಲ್ಲ. ಇಲ್ಲಿ ಹೈಫನ್ ಚಿಹ್ನೆ ಏನಾದರೂ ಬಂದಿದೆಯಾ ನಡುವೆ, ಎರಡು ಶಬ್ದಗಳ ನಡುವೆ, ಅದನ್ನು ಕೂಡ ಇಲ್ಲ. ಜಲಧಾರ ಯಾವುದು ದೇವರ ಅಥವಾ ರಾಕ್ಷಸನ ಹೆಸರು ಏನಾದರೂ ಇದೆಯಾ, ಅದನ್ನು ಇಲ್ಲ. ಎಸ್, ಹೀಗೆ ಫೈಂಡ್ ಔಟ್ ಮಾಡ್ಕೊಂತ ಫಸ್ಟ್ ಬರ್ರಿ, ಯಾಕಂದರೆ ಈಸಿ ಆಗತ್ತೆ ನಿಮಗೆ. ಇನ್ನು ನಿಮಗೆ ಬಹಳಷ್ಟು ಕನ್ಫ್ಯೂಷನ್ ಇರುವಂಥದ್ದು ಕರ್ಮಧಾರಯ ಮತ್ತು ತತ್ಪುರುಷ ಸಮಾಸ. ಎಸ್, ಅದನ್ನು ಲಾಸ್ಟಿಗೆ ಇಡ್ರಿ. ಯಾಕೆ ಇಡ್ರಿ ಅಂದರೆ ಅದು ಬಹಳಷ್ಟು ಕನ್ಫ್ಯೂಷನ್ ಇದೆ. ಯಾವಾಗ ನಿಮಗೆ समास का विग्रह करने आता है तभी आप उसको पहचान सकते हैं. ಸಮಾಸವನ್ನು ವಿಗ್ರಹ ಮಾಡಿ ಬರತ್ತೀರಿ ಅಂದರೆ ಅವಾಗ ಮಾತ್ರ ಅದನ್ನು ಟ್ರಿಕ್ಸ್ ಅಂತೂ ಹೇಳ್ತೀನಿ ನಾನು, ಆದರೆ ಅಲ್ಲಿ ಸ್ವಲ್ಪ ನೀವು ಕನ್ಫ್ಯೂಸ್ ಆಗ್ಬೋದು. ಎಸ್, ಮೊದಲಿಗೆ ನಾವು ಯಾವ್ದು ನೋಡೋಣ, ಕರ್ಮಧಾರೆಯ ಸಮಾಸದ ಬಗ್ಗೆ ನಾವು ನೋಡ್ತಾ ಸಾಗೋಣ. ಏನನ್ನ ನೋಡೋಣ, कर्मधारय समास. किसके बारे में देखेंगे हम, कर्मधारय समास के बारे में देखेंगे. द क्वालिटी ಚೆಕ್ ಅಂತ ಕೊಟ್ಟಿದ್ದೀನಿ, ಕ್ವಾಲಿಟಿ. ಎಸ್, ಇದರಲ್ಲಿ ಏನಿರ್ತದೆ ಅಂದರೆ विशेषते, किसी की विशेषता, किसी का गुण, किसी का दोष, या फिर किसी का रंग के बारे में किसी एक विशेष और विशेषण का यहाँ पर उपयोग होता है. ಇಲ್ಲಿ ತುಲನಾತ್ಮಕ ಇರ್ತದೆ, ಒಂದಕ್ಕೊಂದು ಹೋಲಿಕೆ ಇರ್ತದೆ. ಯಾವುದೋ ಒಂದು ವಸ್ತುವಿನ ಗುಣ ವಿಶೇಷತೆಯನ್ನು ಹೇಳ್ತಾರೆ. ಕಪ್ಪಗಿದೆಯೋ, ಕರ್ರಗಿದೆಯೋ, ನೀಲಿ ಇದೆಯೋ, ಬಣ್ಣಗಳ ವಿಶೇಷತೆ ಬಂದಿರಬಹುದು, ಗುಣಗಳ ವಿಶೇಷತೆಗಳು ಬಂದಿರಬಹುದು, ಅಥವಾ ಅವಗುಣಗಳು ಬಂದಿರಬಹುದು. यहाँ पर कर्म को धारण करने वाला, ಒಂದು ವಿಶೇಷತೆಯನ್ನು ಹೇಳುವಂಥದ್ದು, ಅದಕ್ಕೇನಂತ ಕರಿತೀವಿ, ಕರ್ಮಧಾರಯ ಸಮಾಸ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ನೀಲಕಮಲ ನೋಡ್ರಿ, ನೀಲಾ ಹೈ ಜೋ ಕಮಲ್, ಕಮಲ್ ಕೈಸಾ ಹೈ, ನೀಲ, ನೀಲಿ ಎನ್ನುವಂಥದ್ದು ಬಣ್ಣವನ್ನು ಸೂಚಿಸ್ತಾ ಇದೆ. ಚರಣ ಕಮಲ, देखिए कमल आ गया है ಚರಣ್, ಚರಣ ರೂಪಿ ಕಮಲ್. ಇಲ್ಲಿ ಹೋಲಿಕೆ ಇದೆ ನೋಡ್ರಿ, ಕಮಲ ಯಾವ ತರನಾಗಿದೆ, ಚರಣದ ರೂಪದಲ್ಲಿದೆ. ಹೇಗಿದೆ, ಚರಣ್ ರೂಪಿ. महात्मा, महान है जो आत्मा, महात्मा, यह भी क्या होता है, कर्मधारय समास होता है. चंद्रमुख, चंद्रमा के समान मुख, चंद्रमुख, उसका मुख किसके समान है, चंद्रमा के साथ इसकी तुलना की जा रही है. ಇದರ ತುಲನೆಯನ್ನ, ಇದರ ಕಂಪ್ಯಾರಿಸನ್ ಯಾರ ಜೊತೆಗೆ ಮಾಡ್ತಾ ಇದ್ರೆ, ಅವನ ಮುಖ ಚಂದ್ರದಂತಿದೆ. ಮೃಗ್ ನಯನಿ, क्या है हमारा अगला शब्द, मृग नयनी. उसके नयन, नयन ಅಂದ್ರೆ ಕಣ್ಣು, ಮೃಗ ಅಂದ್ರೆ ಇಲ್ಲಿ ಜಿಂಕೆ. उसके आंख किसके जैसे हैं, यस, मृग के जैसे हैं. इसी प्रकार से चंद्रमुख, उसका मुख कैसा है, चंद्र के समान है. सूर्यमुख, ಮುಖಕ್ಕೆ ಅವ್ರ ಜೊತೆ ಕಂಪ್ಯಾರಿಸನ್ ಕೊಟ್ಟಿದ್ದಾರೆ, ಸೂರ್ಯನಿಗೆ ಕಂಪ್ಯಾರಿಸನ್ ಅನ್ನು, ಹೋಲಿಕೆಯನ್ನು ಮಾಡ್ತಾ ಇದ್ದಾರೆ. ಎಲ್ಲವೂ ಕೂಡ ಏನಾಗ್ತವೆ, ಕರ್ಮಧಾರಯ ಸಮಾಸ ಆಗ್ತವೆ. ಅದರಂತೆ ಇಲ್ಲಿ ಗುಣ ದೋಷ ಬಂದಿರಬಹುದು, ಬಣ್ಣಗಳು ಬಂದಿರಬಹುದು, ಜೊತೆಗೆ ತುಲನೆಯನ್ನು ಮಾಡಿರ್ತಾರೆ, ಕಂಪ್ಯಾರಿಸನ್ ಅನ್ನು ಮಾಡಿರ್ತಾರೆ. ಇದು ಇದರಂತೆ, ಅದರಂತೆ, ಇಂಥವೆಲ್ಲವೂ ಕೂಡ ಏನಾಗ್ತವೆ, ಕರ್ಮಧಾರಯ ಸಮಾಸ ಆಗ್ತವೆ. ಎಸ್, ಇದನ್ನು ಕಂಡುಹಿಡಿಬೇಕಂದ್ರೆ ನಾನು ಹೇಳಿದೆ, ನಿಮ್ಮ ಪರೀಕ್ಷೆಯಲ್ಲಿ ಬಂದಿತ್ತು ಅಂದರೆ ಫಸ್ಟ್ ಅವಿಭಾವ ಸಮಾಸ ಚೆಕ್ ಮಾಡ್ರಿ. ಅಲ್ಲಿ ಯಥಾ ಬೇ ಅನ್ ಎನ್ನುವಂಥದ್ದು ಏನಾದರೂ ಉಪಸರ್ಗಗಳು ಏನಾದರೂ ಬಂದಿದ್ದಾವ, ಅಥವಾ ದ್ವಿಗು ಸಮಾಸ, ದ್ವಿಗು ಸಮಾಸ ಸಂಖ್ಯೆಯನ್ನು ಸೂಚಿಸುವಂಥದ್ದು ಏನಾದರೂ ಬಂದಿದೆಯಾ, ಬಂದಿಲ್ಲ ಅಂದರೆ ಅಲ್ಲಿ ದ್ವಂದ್ವ ಸಮಾಸಕ್ಕೆ ಬರ್ರಿ. ದ್ವಂದ್ವ ಸಮಾಸದಲ್ಲಿ ಏನಿರ್ತದೆ, ಹೈಫನ್ ಚಿಹ್ನೆಯನ್ನು ಬಳಸಿರ್ತಾರೆ, ಅದು ಇಲ್ಲ ಅಂದರೆ ಅದು ಕೂಡ ಆಗಿರೋದಿಲ್ಲ. ಬಹುರ್ವಿಹಿ ಸಮಾಸದಲ್ಲಿ ಏನಾಗಿರ್ತದೆ, ದೇವತೆಗಳ ಹೆಸರು ಅಥವಾ ರಾವಣನ ಹೆಸರು, ದಶಾನನ ಎನ್ನುವಂಥದ್ದು ಬಂದಿರ್ತದೆ. ಅದನ್ನು ಇಲ್ಲ ಅಂದರೆ ಅದು ಏನಾಗಿರಬಹುದು, ಕರ್ಮಧಾರಯ ಸಮಾಸ ಆಗಿರಬಹುದು. ಎಸ್, ಇದರ ಜೊತೆಗೆ ಇನ್ನೊಂದು ನಮ್ಮ ಸಮಾಸ ಉಳಿದಿರುವಂಥದ್ದು ಯಾವುದು ಅಂದರೆ तत्पुरुष समास. ಏನಾಗಿದೆ, तत्पुरुष समास. पुरुष समास के अंदर क्या होता है, दूसरा पद प्रदान होता है और कारक चिन्हों का लोप होता है. ಇಲ್ಲೆಲ್ಲವೂ ಕೂಡ ವಿಭಕ್ತಿ ಪ್ರತ್ಯಯಗಳ ಉಪಯೋಗವನ್ನು ಮಾಡಿರ್ತಾರೆ. ಫಾರ್ ಎಕ್ಸಾಂಪಲ್ ನೋಡ್ರಿ, ಜೇಬ್ ಕತರ ಎನ್ನುವಂಥದ್ದಿದೆ. ಜೇಬ್ ಕೋ ಕತರ್ನೇವಲ್ಲ, ಅದನ್ನು ವಿಗ್ರಹ ಮಾಡಿದರೆ ಕೋ ಎನ್ನುವಂಥದ್ದಿಂದ ಕರ್ತಾನೆ, ಕರ್ಮ್ ಕೋ. ಎಸ್, ಅದನ್ನು ವಿಗ್ರಹ ಮಾಡಿ ಬರೆದಾಗ ಅದು ಗೊತ್ತಾಗ್ತದೆ. ತುಳಸಿ ಕೃತ್, ತುಳಸಿ द्वारा कृत, तुलसी इंद. रसोई घर, रसोई के लिए घर, के लिए ಎನ್ನುವಂಥದ್ದು ಕೂಡ ವಿಭಕ್ತಿ ಪ್ರತ್ಯಯ. पद भ्रष्ट, पद से भ्रष्ट. यस, इसी प्रकार से राजपुत्र, राजा
का पुत्र, आप बीती, आप पर बीती, पर का से के लिए द्वारा ಕೋ ಇಲ್ಲಿ ವಿಭಕ್ತಿ ಪ್ರತ್ಯಯಗಳನ್ನು ಯೂಸ್ ಮಾಡಿರ್ತಾರೆ. ಎಸ್ ಇದು ನಿಮಗೆ ಗೊತ್ತಾಗ್ಲಿಲ್ಲ ಅಂದ್ರೆ ನಾನು ಟ್ರಿಕ್ ಆಲ್ರೆಡಿ ಹೇಳಿದ್ದೀನಿ. ಕೊಟ್ಟಿರುವಂತಹ ಶಬ್ದದಲ್ಲಿ ಫಸ್ಟ್ ನೀವು ಏನು ನೋಡ್ರಿ, ಯಥಾ ಬೇ ಅನು ಎನ್ನುವಂಥದ್ದು ಏನೋ ಉಪಸರ್ಗ ಬಂತು ಅಂತಂದು ಚೆಕ್ ಮಾಡ್ರಿ, ದ್ವಿಗು ಸಮಾಸ ಚೆಕ್ ಮಾಡ್ರಿ, ದ್ವಂದ್ವ ಸಮಾಸ ಚೆಕ್ ಮಾಡ್ರಿ, ಬಹುರ್ವಿಹಿ ಸಮಾಸವನ್ನು ಚೆಕ್ ಮಾಡ್ರಿ, ಕರ್ಮಧಾರೆ ಸಮಾಸವನ್ನು ಚೆಕ್ ಮಾಡ್ರಿ. ಅದು ಯಾವುದೂ ಇರಲಿಲ್ಲ ಅಂದ್ರೆ ಫಿಕ್ಸ್ ಆಗಿ ಏನಿರ್ತದೆ, ಅದು ತತ್ಪುರುಷ ಸಮಾಸ ಇರ್ತದೆ. ಫಾರ್ ಎಕ್ಸಾಂಪಲ್ ಜಲಧಾರ ಎನ್ನುವಂಥದ್ದು ಪ್ರಿಪರೇಟರಿ ಎಕ್ಸಾಮ್ಗೆ ಕೇಳಿದ್ರು. ಎಸ್ ಇಲ್ಲಿ ಯಥಾ ಬೇ ಎನ್ನುವಂಥದ್ದು ಕೂಡ ಇಲ್ಲ, ದ್ವಂದ್ವ ಹಾಗೂ ದ್ವಿಗು ಸಮಾಸನೂ ಆಗೋದಿಲ್ಲ, ಯಾವುದೋ ದೇವರ ಹೆಸರನ್ನು ಕೂಡ ಇಲ್ಲ, ಜೊತೆಗೆ ಕಂಪ್ಯಾರಿಸನ್ನು ಕೂಡ ಇಲ್ಲ, ಅಥವಾ ಗುಣ ವಿಶೇಷತೆಗಳು ಕೂಡ ಇಲ್ಲ. ಇದು ಜಲ್ ಕಿ ಧಾರ. ಎಸ್ ಇಲ್ಲಿ ಕಿ ಅನ್ನುವಂಥದ್ದಾಗಿದೆ, ಅಂದರೆ ಅದು ಯಾವುದಾಗಿರ್ತದೆ, ತತ್ಪುರುಷ ಸಮಾಸ ಆಗಿರ್ತದೆ. ಉದಾಹರಣೆಗೆ ग्रंथकार. अगर हम इसका विग्रह करेंगे तो ग्रंथ को लिखने वाला, ग्रंथकार, गीतकार, कहानीकार, यह सब क्या होते हैं, तत्पुरुष समास होते हैं. तो ठीक है बच्चों, आपको समझ में आया. ಒಂದ್ಸಲ ಅದನ್ನು ನಾವು ಏನು ಮಾಡೋಣ, ರಿವಿಷನ್ ಮಾಡ್ತಾ ಹೋಗೋಣ, ಯಾವುದನ್ನು ಯಾವ ಥರ ಕಂಡು ಹಿಡಬೇಕು ಎನ್ನುವಂಥದ್ದನ್ನು. ಫಾರ್ ಎಕ್ಸಾಂಪಲ್ ನೋಡ್ರಿ, ಅವ್ಯಯೀಭಾವ ಸಮಾಸವನ್ನು ಕೊಂದ್ಸ ಹೇ, ಅವ್ಯಯೀಭಾವ ಸಮಾಸವನ್ನು ಯಾವ ಥರ ಕಂಡು ಹಿಡಿಬಹುದು, ಉಪಸರ್ಗಗಳು ಬಂದಿರ್ತವೆ, ಯಥಾ, ಬೇ, ಅನ್, ಭರ್, ಇಂತಹ ಶಬ್ದಗಳಿಂದ ಸ್ಟಾರ್ಟ್ ಆಗ್ತಾ ಇತ್ತು ಅಂದರೆ ಅದು ಅವ್ಯಯೀಭಾವ ಸಮಾಸ ಆಗ್ತದೆ. ತತ್ಪುರುಷ ಆಮೇಲೆ ನೋಡ್ತಾ ಹೋಗೋಣ, ತತ್ಪುರುಷ ಹಾಗೂ ಕರ್ಮಧಾರೆ ಆಮೇಲೆ ನೋಡೋಣ. ಜೊತೆಗೆ ಸಂಖ್ಯೆಯನ್ನು ಸೂಚಿಸ್ತಾ ಇತ್ತು ಅಂದರೆ ಅದು ದ್ವಿಗು ಸಮಾಸ. ಇಲ್ಲಿ ನಡುವೆ ಹೈಫನ್ ಚಿಹ್ನೆ ಬಂತು ಅಂದರೆ ಅದು ದ್ವಂದ್ವ ಸಮಾಸ. ದೇವರ ಹೆಸರುಗಳು ಅಥವಾ ರಾಕ್ಷಸ ಹೆಸರು ಬಂದಿದ್ದಿತ್ತು ಅಂದರೆ, ದೇವರ ಹೆಸರುಗಳ ಪರ್ಯಾಯವಾಚಿ ಶಬ್ದಗಳು ಬಂದಿದ್ದಿತ್ತು ಅಂದರೆ ಬಹುರ್ವಿಹಿ ಸಮಾಸ ಬಂದಿರ್ತದೆ. ಜೊತೆಗೆ विशेषता या फिर तुलना की जाने वाला अगर शब्द है तो वह क्या होता है, कर्मधारय समास होता है. ತುಲನೆಯನ್ನ ಅಥವಾ ಕಂಪ್ಯಾರಿಸನ್, ಒಂದಕ್ಕೊಂದು ಹೋಲಿಕೆ ಮಾಡ್ತಾ ಇದ್ರು ಅಥವಾ ಒಂದು ಯಾವುದೋ ಒಂದು ವಿಶೇಷತೆಗಳನ್ನು ಹೇಳ್ತಾ ಇದ್ರು ಅಂದರೆ ಅದು ಏನಾಗ್ತದೆ, ಕರ್ಮಧಾರಯ ಸಮಾಸ. ಅದು ಯಾವುದೂ ಇಲ್ಲ ಅಂದ್ರೆ ಏನಾಗ್ತದೆ, ತತ್ಪುರುಷ ಸಮಾಸ ಆಗ್ತದೆ. ತತ್ಪುರುಷ ಸಮಾಸಲ್ಲಿ ನಾವು ಏನನ್ನ ವಿಭಕ್ತಿ ಪ್ರತ್ಯಯಗಳನ್ನು ವಿಗ್ರಹ ಮಾಡುವಾಗ ಯೂಸ್ ಮಾಡ್ತೀವಿ. ಸೊ ಈ ಟೈಪ್ ನೀವು ಏನು ಮಾಡಬಹುದು, ಸಮಾಸಗಳನ್ನು ಈಸಿಯಾಗಿ ಫೈಂಡ್ ಔಟ್ ಮಾಡಬಹುದು. ಸೊ ಈ ಥರ ನೀವು ಪರೀಕ್ಷೆಯಲ್ಲಿ ಬರುವಂತಹ ಎಲ್ಲ ಸಮಾಸಗಳನ್ನು ತಾವುಗಳು ಏನು ಮಾಡಬಹುದು, ಈಸಿಯಾಗಿ ಫೈಂಡ್ ಔಟ್ ಮಾಡಬಹುದು. ಸೊ ಈ ಒಂದು ಟ್ರಿಕ್ ನಿಮಗೆ ಹೇಗೆ ಅನಿಸ್ತಾ ಇದೆ, ಹಾಗೂ ಸಮಾಸದ ಬಗ್ಗೆ ಏನಾದರೂ ಡೌಟ್ಸ್ಗಳಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಮಾಡಿರಿ. ಈ ಒಂದು ವಿಡಿಯೋನ ಅತಿ ಹೆಚ್ಚಿಗೆ ಶೇರ್ ಮಾಡಿ. ಸೊ ಇವಾಗ ಒಂದಿಷ್ಟು ಉದಾಹರಣೆಗಳನ್ನು ನೋಡ್ತಾ ಸಾಗೋಣ, ಅದನ್ನು ತಾವುಗಳು ಕಂಡು ಹಿಡಿಬೇಕಾಗುತ್ತೆ. ಎಸ್ ಮಕ್ಕಳೇ, ಒಂದಿಷ್ಟು ಉದಾಹರಣೆಗಳನ್ನ ನೋಡ್ತಾ ಸಾಗೋಣ. ಎಸ್, ಆಮರನ್ ಮೇ ಕೌನ್ಸಾ ಸಮಾಸ ಎನ್ನುವಂಥದ್ದನ್ನು ಕೇಳಲಾಗಿದೆ. ಎಸ್ ಆಪ್ಷನ್ ನೋಡಿದ್ರೆ ಅವ್ಯಯೀಭಾವ ಸಮಾಸ, ತತ್ಪುರುಷ, ಕರ್ಮಧಾರಯ, ದ್ವಿಗು. ಎಸ್ ಕಮೆಂಟನ್ನು ಮಾಡಿ ನೋಡೋಣ, ಯಾರು ಬೇಗ ಕಮೆಂಟ್ ಮಾಡ್ತೀರಿ. ಎಸ್ ಆಮರಣ ನೋಡ್ರಲ್ಲಿ, ಆಮರಣ. ಎಸ್ ನಾನು ಅವಾಗಿಂದ ಹೇಳಿದಂತೆ ಆ ಎನ್ನುವಂಥದ್ದು ಏನು ಬರ್ತಾ ಇದೆ, ಇಲ್ಲಿ उपसर्ग ಬರ್ತಾ ಇದೆ. तो कौन सा होता है बच्चों, यस जो सही उत्तर है वह है अव्ययीभाव समास. दूसरा अगर हम उदाहरण देखेंगे, नील गगन शब्द में समास है. देखिए क्या है, नील गगन. ಆಪ್ಷನ್ಗಳನ್ನು ನೋಡೋದಾದ್ರೆ ತತ್ಪುರುಷ, ದ್ವಿಗು, ಕರ್ಮಧಾರಯ ಹಾಗೂ ಬಹುರ್ವಿ ಅಂತ ಕೊಟ್ಟಿದ್ದಾರೆ. ಎಸ್ ವಿಚಾರ ಮಾಡಿ ನೋಡೋಣ ಮಕ್ಕಳೇ. ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಉತ್ತರವನ್ನು ಟೈಪ್ ಮಾಡಿ ಅತಿ ಬೇಗನೆ. ಎಸ್ ನೋಡಿ ಮಕ್ಕಳೇ, ಇಲ್ಲಿ ನೀಲಗಗನ, ನೀಲಾ ಹೈ ಜೋ ಗಗನ್, ನೀಲಿ ಎನ್ನುವ ಬಣ್ಣವನ್ನು ಸೂಚಿಸ್ತದೆ. ಸೊ ಇಸ್ಲಿಯೇ ವಹ ಕ್ಯಾ ಹೋತಾ ಹೈ, ವಹ ಹೋತಾ ಹೈ ಕರ್ಮಧಾರಯ ಸಮಾಸ. ವಿಶೇಷತೆಗಳು ಜೊತೆಗೆ ಕಂಪ್ಯಾರಿಸನ್ ಅಥವಾ ಹೋಲಿಕೆ ಇತ್ತು, ಗುಣ ವಿಶೇಷತೆಗಳಿದ್ದು ಅಂದರೆ ಅದಕ್ಕೇನಂತ ಕರಿತೀವಿ, कर्मधारय समास. इसी प्रकार से हम तीसरा देखेंगे, पंचतंत्र शब्द में समास है. ಇದನ್ನು ಕಣ್ಣು ಮುಚ್ಚಿ ಹೇಳ್ರಿ, ಯಾಕಂದ್ರೆ ಪಂಚ ಎನ್ನುವಂಥದ್ದು ಏನನ್ನು ಸೂಚಿಸ್ತಾ ಇದೆ, ಎಸ್ ಮಕ್ಕಳೇ ಸಂಖ್ಯೆಯನ್ನು ಸೂಚಿಸ್ತಾ ಇದೆ. ಅದು ಇತ್ತು ಅಂದ್ರೆ ಏನಾಗಿರ್ತೈತಿ, ದ್ವಿಗು ಸಮಾಸವಾಗಿರ್ತದೆ. ನೆಕ್ಸ್ಟ್ ಉದಾಹರಣೆ ನೋಡ್ತಾ ಸಾಗೋದಾದ್ರೆ ನರ್ ನಾರಿ, ಇದನ್ನು ಕೂಡ ಕಣ್ಣು ಮುಚ್ಚಿ ಹೇಳ್ಬಹುದು, ಯಾಕಂದ್ರೆ ನರ್ ನಾರಿ. ಇಲ್ಲಿ ನೋಡಿ, ಇಲ್ಲಿ ಒಂದು ಹೈಫನ್ ಚಿಹ್ನೆಯನ್ನು ಬಳಸ್ತಾ ಇದ್ದಾರೆ. ಹೈಫನ್ ಚಿಹ್ನೆ ಬಂದಿತ್ತು ಅಂದ್ರೆ ಅದು ಏನಾಗಿರ್ತೈತಿ, ದ್ವಂದ್ವ ಸಮಾಸ ಆಗಿರ್ತದೆ. ಇಸಿ ಪ್ರಕಾರ ಸೆ ಪ್ರತ್ಯಕ್ಷ ಶಬ್ದ ಮೇ ಸಮಾಸ್ ಹೋನಾ ಚಾಹಿಯೆ ಅಂತ ಕೇಳಿದ್ದಾರೆ. ಪ್ರ ಎನ್ನುವಂಥದ್ದು ಕೂಡ ಇಲ್ಲೂ ಕೂಡ ಪ್ರ ಎನ್ನುವಂಥದ್ದು ಏನಾಗ್ತಾ ಇದೆ, ಉಪಸರ್ಗ ಯೂಸ್ ಆಗ್ತಾ ಇದೆ. ಉಪಸರ್ಗಗಳು ಯೂಸ್ ಆಯಿತು ಅಂದ್ರೆ ಎಸ್ ಏನಾಗಿರ್ತೈತಿ, ಇದು ಅವ್ಯಯೀಭಾವ ಸಮಾಸ.
देखिए रामाश्रित, ರಾಮ್ ಕೆ ದ್ವಾರ ಆಶ್ರಿತ. ಇಲ್ಲಿನ ತಾವುಗಳು ಚೆಕ್ ಮಾಡ್ಬೇಕು, ಅವ್ಯವಯ ಸಮಾಸ ಆಗ್ತೈತಿ ಇಲ್ಲ, ಜೊತೆಗೆ ದ್ವಂದ್ವ ಸಮಾಸ ಆಗ್ತದೆ ಇಲ್ಲ, ಕರ್ಮಧಾರಯ ಸಮಾಸ ಆಗ್ತದೆ ಇಲ್ಲ, ಉಳಿದಿದ್ದು ಯಾವುದು ತತ್ಪುರುಷ ಸಮಾಸ. ಹಾಗಾದ್ರೆ ಇಲ್ಲಿ राम द्वारा आश्रित अथवा राम से आश्रित वह क्या होता है, रामाश्रित होता है. इसी प्रकार से महाजन, महाजन इल्लीनू ಕೂಡ ನೋಡಿ महाजन, जनता कैसी है, महान है, तो यह क्या होता है, कर्मधारय समास होता है. क्या होता है, कर्मधारय समास. इसी तरह मुरलीधर, देवर ಹೆಸರು ಕೃಷ್ಣನ ಮುರಳೀಧರ್ ಅಂತ ಕರಿತೀವಿ, तो यह क्या होता है, बहुव्रीहि समास होता है. महादेव, महान है जो देव, ಇದನ್ನ ಯಾವ್ದನ್ನು ಅಂತದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಗೊಳ್ಳಿ ಕಮೆಂಟ್ ಮಾಡ್ರಿ. ಜೊತೆಗೆ ಸಿರ್ದರ್ದ್ ಯಾವ ಸಮಾಸಕ್ಕೆ ಉದಾಹರಣೆ ಆಗ್ತದನ್ನ ಹೇಳ್ರಿ. ರಾಮ ಶ್ಯಾಮ ಇದನ್ನ ಹೇಳ್ರಿ ನೋಡೋಣ. ಎಸ್, ಕಮೆಂಟ್ ಅನ್ನ ಮಾಡ್ರಿ. घुड़ सवार ಇದು ಕೂಡ ಯಾವ್ದಾಗ್ತದೆ ಅನ್ನೋದು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಸಾಗಿತ್ತು ಸಮಾಸಕ್ಕೆ ಸಂಬಂಧಿಸಿರುವಂತಹ ಇಂಪಾರ್ಟೆಂಟ್ ट्रिक्सಗಳು ಯಾವ ತರನಾಗಿ ಅದನ್ನ ನಾವು ಕಂಡು ಹಿಡಿಯಬಹುದು ಎನ್ನುವಂಥದ್ದು. सो हिंदी के अंदर मुख्य रूप से हमें एक अंक के लिए समस्या एमसीक्यू के अंदर पूछा जाता है. तो यह कुछ ट्रिक्स थे जो मैंने आपके सामने बताया. इस प्रकार से आप ಈಸಿಯಾಗಿ ಒಂದು ಅಂಕವನ್ನ ನಿಮ್ಮ ಪರೀಕ್ಷೆಯಲ್ಲಿ ಗಳಿಸಬಹುದು. ಸಂಧಿಯನ್ನು ಕೂಡ ಇದೇ ತರ ನಾನು ಏನು ಮಾಡಿದ್ದೀನಿ ಟ್ರಿಕ್ಸ್ ರೂಪದಲ್ಲಿ ಹೇಳಿದ್ದೀನಿ, ಅದನ್ನು ಕೂಡ ವಿಡಿಯೋನ ಚೆಕ್ಔಟ್ ಮಾಡಬಹುದು. ಹಾಗೆ ಎಲ್ಲ ಏನು ಸಾಹಿತ್ಯ ಇದೆ ಕಂಟಿನ್ಯೂ ಆಗಿ ಯಾರು ನನ್ನ ವಿಡಿಯೋಗಳನ್ನು ವೀಕ್ಷಿಸ್ತಾ ಇರ್ತೀರಾ ಹಾಗೂ ಅತಿ ಹೆಚ್ಚಾಗಿ ಯಾರು ಕಮೆಂಟ್ಗಳನ್ನು ಮಾಡ್ತಾ ಇರ್ತೀರಾ, ವಾರ್ಷಿಕ ಪರೀಕ್ಷೆ ಮುಂಚಿತವಾಗಿ ಇದೆಲ್ಲ PDF-ಗಳನ್ನು ನಿಮ್ಮ ಇಮೇಲ್ಗಳಿಗೆ ಕಳಿಸುವಂಥ ವ್ಯವಸ್ಥೆ ನಾನು ಮಾಡ್ತೀನಿ. ಹಾಗಾಗಿ ಇದನ್ನು ಅತಿ ಹೆಚ್ಚಿಗೆ ಶೇರ್ ಮಾಡಿ, ಕಮೆಂಟನ್ನು ಮಾಡಿ. ಯಾರು ಅತಿ ಹೆಚ್ಚಿಗೆ ನೋಡ್ತಾರೆ ಗೊತ್ತಾಗ್ತದೆ, ಕಮೆಂಟನ್ನು ಅತಿ ಹೆಚ್ಚಿಗೆ ಯಾರು ಹೇಳ್ತಾ ಇರ್ತಾರೆ. ಮುಂದಿನ ವಿಡಿಯೋ ಯಾವೊಂದು ಗ್ರಾಮೆಟಿಕಲ್ ವಿಷಯದ ಬಗ್ಗೆ ಇರಬೇಕು ಎನ್ನುವಂಥದ್ದನ್ನು ಕೆಳಗಡೆ ಕಮೆಂಟ್ ಬಾಕ್ಸನ್ನು ತಿಳಿಸಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ಅತಿ ಹೆಚ್ಚಿಗೆ ಶೇರ್ ಮಾಡಿ. ಹಾಗೂ ಜಕಾರ್ ಅಕಾಡೆಮಿಯನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತೆ ನಾವು ಭೇಟಿಯಾಗೋಣ ಮುಂದಿನ ವಿಡಿಯೋದಲ್ಲಿ. ಜೈ ಹಿಂದ್.